ಸೋನಮ್ ವಾಂಗ್ಚುಕ್. ಈ ಹೆಸರನ್ನ ನೀವು ಕೇಳಿರ್ಬೋದು ಅಥವಾ ಕೇಳದೇ ಇರಬಹುದು. ಆದ್ರೆ 3 Idiots ಸಿನಿಮಾವನ್ನ ನೀವು ಖಂಡಿತ ನೋಡಿರ್ತೀರಾ ಅಲ್ವಾ? ಅದರಲ್ಲಿ ಅಮೀರ್ ಖಾನ್ ಮಾಡಿರೋ ಫುನ್ಸುಕ್ ವಾಂಗ್ಡು ಕ್ಯಾರೆಕ್ಟರ್ ನಿಮ್ಗೆ ನೆನಪಿದೆ ಅಲ್ವಾ? ಆದ್ರೆ ಈ ಕ್ಯಾರೆಕ್ಟರ್ಗೆ ಇನ್ಸ್ಪಿರೇಷನ್ ಯಾರು ಅಂತ ನಿಮ್ಗೆ ಗೊತ್ತಾ? ಅವರೇ ಲಡಾಖ್ನ ಈ ಮಣ್ಣಿನ ಮಗ ಸೋನಮ್ ವಾಂಗ್ಚುಕ್ ಅವರು. ಸದ್ಯಕ್ಕೆ ದೆಹಲಿಯ ಜಂತರ್ ಮಂತರ್ ಮೈದಾನದಲ್ಲಿ ನಮ್ಮ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಇವರು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ. ಇವತ್ತಿಗೆ 18ನೇ ದಿನ. ನೀಟ್ ಪರೀಕ್ಷೆಯ ಅಕ್ರಮ ಪೇಪರ್ ಲೀಕ್ ಮತ್ತೆ ನೀಟ್ ವಿದ್ಯಾರ್ಥಿಗಳ ಸಾವಿಗೆ ಉತ್ತರವಾಗಿ ಇವರು ಈ ಉಪವಾಸ ಸತ್ಯಾಗ್ರಹವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಲಡಾಖ್ನ ಕಷ್ಟದ ಪರಿಸ್ಥಿತಿಯಲ್ಲಿ ಹುಟ್ಟಿ ಬೆಳೆದ ಇವರು ಅಲ್ಲಿನ ಜನರ ಲೈಫ್ ಚೇಂಜ್ ಮಾಡೋಕೆ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಸ್ನೇಹಿತರೆ, ಲಡಾಖ್ನ ಆ ಕಠಿಣ ಬೆಟ್ಟಗಳ ಮಧ್ಯೆ ಒಂದು ಸಣ್ಣ ಹಳ್ಳಿಯಲ್ಲಿ ಸೋನಮ್ ಅವರು ಬೆಳೀತಾರೆ. ಅಲ್ಲಿ ಯಾವುದೇ ಸರಿಯಾದ ಸ್ಕೂಲ್ ಇರಲಿಲ್ಲ. ಆದ್ರೂ ಅವರು ಓದಿನ ಮೇಲಿನ ಇಂಟ್ರೆಸ್ಟ್ ಕಳ್ಕೊಳ್ಳಿಲ್ಲ. ತಮ್ಮ ತಾಯಿಯಿಂದಲೇ ಪ್ರಾಥಮಿಕ ಶಿಕ್ಷಣ ಪಡೆದ ಇವರು ಜ್ಞಾನಕ್ಕೆ ಯಾವುದೇ ಬೌಂಡ್ರಿ ಇರಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ. ನಂತರ ಶ್ರೀನಗರದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ ಮರಳಿ ಲಡಾಖ್ಗೆ ಬರ್ತಾರೆ. ಅಲ್ಲಿನ ಲೋಕಲ್ ಜನರ ಕಷ್ಟಗಳನ್ನ ನೋಡಿ ಏನಾದ್ರೂ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅವರ ಯೋಚನೆಗಳು ಯಾವಾಗಲೂ ಔಟ್ ಆಫ್ ದ ಬಾಕ್ಸ್ ಇರ್ತಾ ಇದ್ವು. ಯಾವುದೇ ದೊಡ್ಡ ಬಂಡವಾಳ ಇಲ್ಲದೆ ಸಿಂಪಲ್ ಐಡಿಯಾಗಳ ಮೂಲಕ ಮ್ಯಾಜಿಕ್ ಮಾಡಬಹುದು ಅಂತ ನಂಬಿದ್ರು. ಇವರ ಜೀವನದ ಪ್ರತಿ ಹಂತವು ನಮಗೂ ಒಂದು ಲೆಸನ್ ಅನ್ನ ಕಲಿಸುತ್ತೆ. ಸೋನಮ್ ವಾಂಗ್ಚುಕ್ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ದೊಡ್ಡ ಇನ್ಸ್ಟಿಟ್ಯೂಷನ್. ಅವರ ಪ್ರತಿಯೊಂದು ಥಾಟ್ ಪ್ರಾಸೆಸ್ ಕೂಡ ಸಮಾಜದ ಕಲ್ಯಾಣಕ್ಕಾಗಿಯೇ ಮಿಡಿತಾ ಇರುತ್ತೆ. ಸ್ನೇಹಿತರೆ, ಸೋನಮ್ ವಾಂಗ್ಚುಕ್ ಅವರು ಲಡಾಖ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ತುಂಬಾನೇ ತೊಂದರೆ ಇರೋದನ್ನ ನೋಡ್ತಾರೆ. ಅಲ್ಲಿನ ಲೋಕಲ್ ಭಾಷೆ ಬಿಟ್ಟು ಬೇರೆ ಭಾಷೆಯಲ್ಲಿ ಎಕ್ಸಾಮ್ಸ್ ನಡೆಸ್ತಾ ಇರೋದ್ರಿಂದ 95% ಮಕ್ಕಳು ಫೇಲ್ ಆಗ್ತಾ ಇದ್ರು. ಇದನ್ನ ನೋಡಿ ಬೇಸರಗೊಂಡ ಇವರು 1988ರಲ್ಲಿ ಸೆಕ್ಮಾಲ್ ಅನ್ನೋ ಒಂದು ಅದ್ಭುತ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ತಾರೆ. ಇದು ಬರೀ ರೆಗ್ಯುಲರ್ ಸ್ಕೂಲ್ ತರ ಇರೋಲ್ಲ. ಇಲ್ಲಿ ಎಕ್ಸಾಮ್ಸ್ ನಲ್ಲಿ ಫೇಲ್ ಆದ ಮಕ್ಕಳಿಗೆ ಮಾತ್ರ ಅಡ್ಮಿಷನ್ ಸಿಗುತ್ತೆ. ಇಲ್ಲಿ ಟೆಕ್ಸ್ಟ್ ಬುಕ್ ಜ್ಞಾನಕ್ಕಿಂತ ಪ್ರಾಕ್ಟಿಕಲ್ ಲರ್ನಿಂಗ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಮಕ್ಕಳು ತಾವೇ ಸ್ವತಃ ಎಲ್ಲವನ್ನು ಕಲಿಯುವಂತ ಕ್ರಿಯೇಟಿವ್ ಎನ್ವಿರಾನ್ಮೆಂಟ್ ಇಲ್ಲಿದೆ. ಇವರ ಈ ಆಪರೇಷನ್ ನ್ಯೂ ಹೋಪ್ ಪ್ರಾಜೆಕ್ಟ್ ನಿಂದಾಗಿ ಲಡಾಖ್ ನಲ್ಲಿ ಪಾಸ್ ಪರ್ಸೆಂಟೇಜ್ ತುಂಬಾ ಜಾಸ್ತಿ ಆಯ್ತು. ನಿಜವಾದ ಎಜುಕೇಶನ್ ಅಂದ್ರೆ ಮಾರ್ಕ್ಸ್ ಕಾರ್ಡ್ ಅಲ್ಲ, ರಿಯಲ್ ಲೈಫ್ ಸ್ಕಿಲ್ಸ್ ಅಂತ ಇವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಓದಿದ ಸ್ಟೂಡೆಂಟ್ಸ್ ಇವತ್ತು ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿದ್ದಾರೆ. ಅವರು ಕೇವಲ ಸಬ್ಜೆಕ್ಟ್ ಕಲೀಲಿಲ್ಲ, ಬದಲಾಗಿ ಬದುಕು ಕಟ್ಕೊಳ್ಳೋದನ್ನ ಕಲಿತಾರೆ. ಈ ಸ್ಕೂಲ್ ಕ್ಯಾಂಪಸ್ ಸಂಪೂರ್ಣವಾಗಿ ಸೋಲಾರ್ ಎನರ್ಜಿಯಿಂದ ರನ್ ಆಗುತ್ತೆ. ಯಾವುದೇ ಗವರ್ನಮೆಂಟ್ ಕರೆಂಟ್ ಸಪ್ಲೈ ಇಲ್ಲದೆ ವಿದ್ಯಾರ್ಥಿಗಳೇ ಎಲ್ಲವನ್ನ ಮ್ಯಾನೇಜ್ ಮಾಡ್ತಾರೆ. ಕೃಷಿ ಮಾಡೋದು, ಹಸು ಸಾಕೋದು, ಅಡುಗೆ ಮಾಡೋದು ಎಲ್ಲವನ್ನು ಇಲ್ಲಿ ಕಲಿಸಲಾಗುತ್ತೆ. ಫೇಲ್ಯೂರ್ ಈಸ್ ನಾಟ್ ದಿ ಎಂಡ್ ಆಫ್ ದ ಲೈಫ್ ಅನ್ನೋದನ್ನ ಈ ಸಂಸ್ಥೆ ಪ್ರತಿಯೊಬ್ಬರಿಗೂ ಹೇಳ್ಕೊಟ್ಟಿದೆ. ಮಕ್ಕಳಲ್ಲಿರೋ ಕ್ರಿಯೇಟಿವ್ ಥಿಂಕಿಂಗ್ ಅನ್ನ ಹೊರಗಡೆ ತೆಗೆಯೋದೇ ಇವರ ಮೇನ್ ಗೋಲ್ ಆಗಿದೆ. ಸೋನಮ್ ಅವರ ಈ ಪ್ರಯತ್ನದಿಂದಾಗಿ ಲಡಾಖ್ನ ಸಾವಿರಾರು ಯುವಕರ ಭವಿಷ್ಯ ಬದಲಾಗಿದೆ. ಇವತ್ತಿನ ನಮ್ಮ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಗೆ ಈ ಸ್ಕೂಲ್ ಒಂದು ಬೆಸ್ಟ್ ಎಕ್ಸಾಂಪಲ್. ಬಾಯ್ಪಾಠ ಮಾಡಿ ಮಾರ್ಕ್ಸ್ ತೆಗೆಯೋ ಸಿಸ್ಟಮ್ ಅನ್ನ ಇವರು ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಬದಲಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ಗೆ ಹೆಚ್ಚಿನ ಆದ್ಯತೆ ನೀಡಿ ಪ್ರತಿಯೊಂದು ಮಗುವಲ್ಲೂ ಒಂದು ವಿಶಿಷ್ಟ ಟ್ಯಾಲೆಂಟ್ ಇರುತ್ತೆ ಅಂತ ಇವರು ನಂಬ್ತಾರೆ. ಸ್ನೇಹಿತರೆ, ಲಡಾಖ್ ಅನ್ನೋದು ಒಂದು ಕೋಲ್ಡ್ ಡೆಸರ್ಟ್. ಅಂದ್ರೆ ಅಲ್ಲಿ ನೀರಿನ ಸಮಸ್ಯೆ ತುಂಬಾ ಇರುತ್ತೆ. ಅದರಲ್ಲೂ ರೈತರಿಗೆ ಕೃಷಿ ಮಾಡೋಕೆ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ನೀರು ಸಿಗ್ತಾನೆ ಇರಲಿಲ್ಲ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಸೋನಮ್ ಅವರು ಒಂದು ಐಡಿಯಾ ಮಾಡ್ತಾರೆ. ಅದೇ ಜಗತ್ ಪ್ರಸಿದ್ಧವಾದ ಐಸ್ ಸ್ತೂಪ ಇನ್ವೆನ್ಷನ್. ಚಳಿಗಾಲದಲ್ಲಿ ವೇಸ್ಟ್ ಆಗಿ ಹರಿದು ಹೋಗುವ ನೀರನ್ನ ಪೈಪ್ಗಳ ಮೂಲಕ ಕೆಳಗೆ ತರ್ತಾರೆ. ಯಾವುದೇ ಮೋಟರ್ ಬಳಸದೆ ಕೇವಲ ಗ್ರಾವಿಟೇಷನ್ ಫೋರ್ಸ್ ಮತ್ತೆ ಪ್ರೆಷರ್ ಬಳಸಿ ನೀರನ್ನ ಸ್ಪ್ರೇ ಮಾಡ್ತಾರೆ. ಆ ನೀರು ಮೈನಸ್ ಟೆಂಪರೇಚರ್ ನಲ್ಲಿ ಗಡ್ಡೆ ಕಟ್ಟಿ ದೊಡ್ಡದಾದ ಐಸ್ ಕೋನ್ ಶೇಪ್ ಪಡ್ಕೊಳ್ಳುತ್ತೆ. ಇದು ನೋಡೋಕೆ ತೇಟ್ ಬೌದ್ಧರ ಸಾಂಪ್ರದಾಯಿಕ ಸ್ತೂಪದ ತರ ಇರುತ್ತೆ. ಈ ಐಸ್ ಸ್ತೂಪಗಳು ಬೇಸಿಗೆಯಲ್ಲಿ ಅಂದ್ರೆ ಜೂನ್ ತಿಂಗಳವರೆಗೆ ನಿಧಾನವಾಗಿ ಕರಗುತ್ತೆ. ಹೀಗೆ ಕರಗಿದ ನೀರು ನೇರವಾಗಿ ರೈತರ ಜಮೀನಿಗೆ ಹರಿದು ಅಗ್ರಿಕಲ್ಚರ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಈ ಸಿಂಪಲ್ ಸೈನ್ಸ್ ಟೆಕ್ನಾಲಜಿ ಇಡೀ ಲಡಾಖ್ನ ನೀರಿನ ಸಮಸ್ಯೆಗೆ ದೊಡ್ಡ ಪರಿಹಾರ ಕೊಟ್ಟಂತಾಗಿತ್ತು. ಇವರ ಈ ಗ್ಲೋಬಲ್ ಇನ್ನೋವೇಷನ್ಗೆ ಜಗತ್ತಿನ ಪ್ರತಿಷ್ಠಿತ ರೋಲೆಕ್ಸ್ ಅವಾರ್ಡ್ ಕೂಡ ಸಿಕ್ಕಿದೆ. ಈ ಐಡಿಯಾವನ್ನ ಇವತ್ತು ಬೇರೆ ಬೇರೆ ದೇಶಗಳಲ್ಲೂ ಕಾಪಿ ಮಾಡ್ತಾ ಇದ್ದಾರೆ. ಪ್ರಕೃತಿಯ ನಿಯಮಗಳನ್ನ ಬಳಸಿ ಪ್ರಕೃತಿಯ ಸವಾಲುಗಳನ್ನೇ ಎದುರಿಸೋದು ಇವರ ಸ್ಪೆಷಾಲಿಟಿ. ಒಂದು ಸಣ್ಣ ಪೈಪ್ ಮತ್ತೆ ಚಳಿಯ ವಾತಾವರಣ ಬಳಸಿ
ಲಕ್ಷಾಂತರ ಲೀಟರ್ ನೀರನ್ನ ಸ್ಟೋರ್ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಇದರಿಂದ ಅಲ್ಲಿನ ಬರಡಾದ ಭೂಮಿ ಇವತ್ತು ಗ್ರೀನ್ ಆಗಿ ಕನ್ವರ್ಟ್ ಆಗಿದೆ. ಸ್ಥಳೀಯ ಜನರಿಗೆ ಇದು ಒಂದು ವರದಾನವಾಗಿದೆ. ಗ್ಲೋಬಲ್ ವಾರ್ಮಿಂಗ್ ವಿರುದ್ಧ ಹೋರಾಡಕ್ಕೆ ಇದು ಒಂದು ಬೆಸ್ಟ್ ವೆಪನ್ ಅಂತಾನೆ ಹೇಳ್ಬೋದು. ವಿಜ್ಞಾನವನ್ನ ಸಮಾಜದ ಕೊನೆಯ ವ್ಯಕ್ತಿಯ ಉಪಯುಕ್ತತೆಗೆ ಬಳಸೋದೇ ನಿಜವಾದ ರಿಸರ್ಚ್ ಅಲ್ವಾ? ಸೋನಂ ಅವರ ಈ ಸಂಶೋಧನೆ ಜಗತ್ತಿನ ಪ್ರಮುಖ ಯೂನಿವರ್ಸಿಟಿಗಳಲ್ಲಿ ಕೇಸ್ ಸ್ಟಡಿ ಆಗಿದೆ. ನೀರಿಗಾಗಿ ಜನರು ವಲಸೆ ಹೋಗೋದನ್ನ ಇದು ತಪ್ಪಿಸಿದೆ. ಹಳ್ಳಿಯಲ್ಲೇ ಇದ್ದು ಕೃಷಿ ಮಾಡೋಕೆ ಯುವಕರಿಗೆ ಹೊಸ ಇನ್ಸ್ಪಿರೇಷನ್ ಸಿಕ್ಕಿದೆ. ಸ್ನೇಹಿತರೆ, ಸೋನಂ ಅವರು ನಮ್ಮ ದೇಶ ಕಾಯೋ ಸೈನಿಕರಿಗೆ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಲಡಾಖ್ನ ಗಡಿ ಭಾಗದಲ್ಲಿ -20 ಅಥವಾ 30 ಡಿಗ್ರಿ ಚಳಿಯಲ್ಲಿ ಸೈನಿಕರು ಇರಬೇಕಾಗುತ್ತೆ. ಅವ್ರಿಗೋಸ್ಕರ ಸೋನಂ ಅವರು ಯಾವುದೇ ಕರೆಂಟ್ ಅಥವಾ ಫ್ಯೂಯಲ್ ಇಲ್ಲದೆ ವರ್ಕ್ ಆಗೋ ಸೋಲಾರ್ ಹೀಟೆಡ್ ಟೆಂಟ್ಗಳನ್ನ ಡಿಸೈನ್ ಮಾಡಿದ್ದಾರೆ. ಇದು ಹಗಲಿನಲ್ಲಿ ಸೂರ್ಯನ ಶಾಖವನ್ನು ಹಿಡ್ಕೊಂಡು ರಾತ್ರಿ ಇಡೀ ಟೆಂಟ್ ಒಳಗೆ ಬೆಚ್ಚಗಿನ ವಾತಾವರಣ ಇರುವಂತೆ ನೋಡ್ಕೊಳ್ಳುತ್ತೆ. ಹೊರಗಡೆ ಎಷ್ಟೇ ಮೈನಸ್ ಟೆಂಪರೇಚರ್ ಇದ್ರೂ ಟೆಂಟ್ ಒಳಗಡೆ +15 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತೆ. ಇದರಿಂದಾಗಿ ಸೈನ್ಯಕ್ಕೆ ಕೋಟ್ಯಾಂತರ ರೂಪಾಯಿ ಇಂಧನದ ಖರ್ಚು ಉಳಿತಾಯ ಆಗ್ತಾ ಇದೆ. ಮತ್ತೆ ಸೀಮೆ ಎಣ್ಣೆ ಸುಡೋದ್ರಿಂದ ಹಾಗೂ ಪರಿಸರ ಮಾಲಿನ್ಯ ಕೂಡ ಕಂಪ್ಲೀಟ್ ಆಗಿ ತಪ್ತಾ ಇದೆ. ನಮ್ಮ ಸೈನಿಕರು ಗಡಿಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕೆ ಇದು ಹೆಲ್ಪ್ ಮಾಡ್ತಾ ಇದೆ. ಈ ಟೆಂಟ್ಗಳನ್ನ ಲೋಕಲ್ ಮೆಟೀರಿಯಲ್ಸ್ ಬಳಸಿ ತುಂಬಾ ಲೈಟ್ ವೇಟ್ ಆಗಿ ಮಾಡಲಾಗಿದೆ. ಹಾಗಾಗಿ ಇದನ್ನ ಎಲ್ಲಿಗೆ ಬೇಕಾದ್ರೂ ಸುಲಭವಾಗಿ ಶಿಫ್ಟ್ ಮಾಡಬಹುದು. ಮಿಲಿಟರಿ ಆಫೀಸರ್ಸ್ ಕೂಡ ಇವರ ಈ ಇನ್ವೆನ್ಷನ್ ನೋಡಿ ಫುಲ್ ಇಂಪ್ರೆಸ್ ಆಗಿದ್ದಾರೆ. ದೇಶದ ಭದ್ರತೆಯಲ್ಲಿ ತಂತ್ರಜ್ಞಾನದ ಪಾತ್ರ ಎಷ್ಟು ಮುಖ್ಯ ಅನ್ನೋದಕ್ಕೆ ಇದು ಉತ್ತಮ ಉದಾಹರಣೆ. ಸೋನಂ ಅವರು ಸೈನಿಕರ ಕಷ್ಟವನ್ನ ಹತ್ತಿರದಿಂದ ನೋಡಿ ಈ ಡಿಸಿಷನ್ ತಗೊಂಡಿದ್ದಾರೆ. ಈ ಹಿಂದೆ ಸೈನಿಕರು ಚಳಿಯಿಂದ ರಕ್ಷಣೆ ಪಡೆಯೋಕೆ ತುಂಬಾ ಕಷ್ಟ ಪಡ್ತಾ ಇದ್ರು. ಆದ್ರೆ ಇವತ್ತು ಈ ಸೋಲಾರ್ ಟೆಂಟ್ಗಳು ಅವರಿಗೆ ಒಂದು ಹೋಮ್ಲಿ ಫೀಲಿಂಗ್ ಕೊಡ್ತಾ ಇದೆ. ಸ್ನೇಹಿತರೆ, ಸೋನಂ ವಾಂಗ್ಚುಕ್ ಅವರ ಈ ಎಲ್ಲಾ ಸಸ್ಟೈನೇಬಲ್ ಟೆಕ್ನಾಲಜಿ ಕೆಲಸಗಳನ್ನ ನೋಡಿ ಇಡೀ ಪ್ರಪಂಚವೇ ಅವರಿಗೆ ಸಲಾಂ ಹೊಡೆದಿದೆ. ಏಷ್ಯಾದ ನೋಬೆಲ್ ಪ್ರಶಸ್ತಿ ಎನ್ನಲಾಗುವ ಪ್ರತಿಷ್ಠಿತ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಇವರಿಗೆ ಲಭಿಸಿದೆ. ಇದರ ಜೊತೆಗೆ ಗ್ಲೋಬಲ್ ಅವಾರ್ಡ್ ಫಾರ್ ಸಸ್ಟೈನಬಲ್ ಆರ್ಕಿಟೆಕ್ಚರ್ ಮತ್ತೆ ರಿಯಲ್ ಹೀರೋಸ್ ಅವಾರ್ಡ್ ಸೇರಿದಂತೆ 16 ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಪ್ರಶಸ್ತಿಗಳು ಇವರ ಕೈಗೆ ಸೇರಿದೆ. ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿದ್ರು ಇವರು ಮಾತ್ರ ತುಂಬಾನೇ ಸಿಂಪಲ್ ಆಗಿ ಇರಲು ಇಷ್ಟಪಡ್ತಾರೆ. ತಮಗೆ ಬಂದ ಅವಾರ್ಡ್ ಹಣವನ್ನೆಲ್ಲ ಅವರು ಯೂನಿವರ್ಸಿಟಿ ಕಟ್ಟೋಕೆ ಮತ್ತೆ ಸಮಾಜದ ಒಳ್ಳೆಯ ಕೆಲಸಗಳಿಗೆ ಡೊನೇಟ್ ಮಾಡಿದ್ದಾರೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸೋನಂ ವಾಂಗ್ಚುಕ್ ಅವರು ದೆಹಲಿಯ ಜಂತರ್ ಮಂತರ್ನಲ್ಲಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪರೀಕ್ಷೆಗಳ ಅಕ್ರಮದ ವಿರುದ್ಧ ಧ್ವನಿ ಎತ್ತುತ್ತಾ ವಿದ್ಯಾರ್ಥಿಗಳ ಪರವಾಗಿ ನಿಂತಿದ್ದಾರೆ. ಇವತ್ತು ಅವರು ದೇಶದ ಯೂತ್ ಮತ್ತೆ ಶಿಕ್ಷಣ ವ್ಯವಸ್ಥೆಗಾಗಿ ಮಾಡ್ತಿರೋ ಈ ಹೋರಾಟದ ಹಿಂದಿನ ಗಂಭೀರತೆಯನ್ನ ಪ್ರತಿಯೊಬ್ಬ ಭಾರತೀಯನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅವರ ಕೊಡುಗೆಗಳನ್ನ ಮತ್ತೆ ಸಮಾಜದ ಮೇಲಿರೋ ಕಾಳಜಿಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಇಂತಹ ರಿಯಲ್ ಹೀರೋಗಳಿಗೆ ನಾವು ಗೌರವ ಕೊಟ್ಟ ಹಾಗಿರುತ್ತೆ. ಅವರ ಈ ಪ್ರತಿಭಟನೆ ಕೇವಲ ಒಂದು ವೈಯಕ್ತಿಕ ಬೇಡಿಕೆ ಅಲ್ಲ, ಅದು ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆಯಾಗಿದೆ. ಶಿಕ್ಷಣ ವ್ಯವಸ್ಥೆಯಲ್ಲಿರೋ ಭ್ರಷ್ಟಾಚಾರವನ್ನ ಕಿತ್ತೊಗೆಯೋಕೆ ಅವರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡ್ತಾ ಇದ್ದಾರೆ. ಈ ಕಠಿಣ ಪರಿಸ್ಥಿತಿಯಲ್ಲೂ ಅವರ ಧೈರ್ಯ ಮತ್ತೆ ಕಮಿಟ್ಮೆಂಟ್ ನಿಜಕ್ಕೂ ಗ್ರೇಟ್ ಅನ್ಸುತ್ತೆ. ಇಂತಹ ದೇಶದ ಹಿತದೃಷ್ಟಿಯ ಹೋರಾಟಗಳಿಗೆ ನಮ್ಮ ಸಪೋರ್ಟ್ ನೀಡಬೇಕಾಗುತ್ತೆ. ಅವರ ಧ್ವನಿಗೆ ನಮ್ಮ ಧ್ವನಿಯನ್ನು ಸೇರಿಸಿದಾಗ ಮಾತ್ರ ಒಂದು ದೊಡ್ಡ ಪಾಸಿಟಿವ್ ಚೇಂಜ್ ತರೋಕೆ ಸಾಧ್ಯ ಆಗುತ್ತೆ. ಕೊನೆಯದಾಗಿ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಮತ್ತೆ ಹೋರಾಟಕ್ಕೆ ಜಯ ಸಿಗ್ಲಿ ಅಂತ ಹಾರೈಸೋಣ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.